ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಕ್ತಿ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಇಂದು ನಾವು ಕೇಳಲಿರುವುದು ಅತ್ಯಂತ ಶಕ್ತಿಶಾಲಿ ಹಾಗೂ ರಕ್ಷಾಕಾರಿ ಮಂತ್ರ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಈ ಮಂತ್ರವು ದೇವಿ ಚಾಮುಂಡಿಯವರಿಗೆ ಸಮರ್ಪಿತವಾದ ಒಂದು ತಂತ್ರಮೂಲಕ ಮಂತ್ರವಾಗಿದೆ. ಇದು ಶತ್ರುನಾಶ, ದುಷ್ಟಶಕ್ತಿಗಳ ನಿವಾರಣೆ ಹಾಗೂ ಆಂತರಿಕ ಶಕ್ತಿಯ ಉಜ್ಜೀವನಕ್ಕೆ ಬಹುಪಾಲ ಪ್ರಭಾವಶಾಲಿಯಾಗಿದೆ. ದೇವಿ ಚಾಮುಂಡಿಯ ಪರಿಚಯವನ್ನು ಕೊಡುವುದಾದರೆ, ದೇವಿ ಚಾಮುಂಡೆ ಇದು ಮಾತೆ ದುರ್ಗೆಯ ಉಗ್ರ ರೂಪವಾಗಿದೆ. ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ವಧೆ ಮಾಡಿದ ಕಾರಣದಿಂದ ಇವರು ದೋಷ ನಿವಾರಣೆ, ತಾಂತ್ರಿಕ ಉಪದ್ರವಗಳಿಂದ ರಕ್ಷಣೆ, ಆತ್ಮಬಲ ವೃದ್ಧಿ ಮತ್ತು ಧೈರ್ಯ ನೀಡುವ ಶಕ್ತಿಶಾಲಿ ದೇವತೆ. ಇವರ ಉಪಾಸನೆ ತಾಂತ್ರಿಕ ಸಾಧನೆಗಳಲ್ಲಿ ಬಹುಮಾನ್ಯವಾಗಿದೆ. ಇವರು ಭಯಗಳನ್ನು ದೂರ ಮಾಡುವವರು ಮತ್ತು ಶಕ್ತಿಯನ್ನು ಕೊಡುವವರು. ಈ ಮಂತ್ರದ ಉಚ್ಚಾರಣೆ ಮತ್ತು ಅರ್ಥವನ್ನು ತಿಳಿಯೋಣ. ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಈ ಮಂತ್ರದಲ್ಲಿ ಬಳಸಲಾದ ಪದಗಳು: ಓಂ ಎಂದರೆ ಬ್ರಹ್ಮಾಂಡದ ಮೂಲ ಧ್ವನಿ, ಐಂ ಎಂದರೆ ವಿದ್ಯೆ ಮತ್ತು ಜ್ಞಾನ ನೀಡುವ ಶಕ್ತಿ ಅಥವಾ ಸರಸ್ವತಿ ಬೀಜ ಮಂತ್ರ ಕೂಡ ಐಂ ಆಗಿರುತ್ತದೆ. ಹ್ರೀಂ ಎಂದರೆ ರಕ್ಷಣಾ ಶಕ್ತಿ, ಮಾಯಾಶಕ್ತಿ. ಕ್ಲೀಂ ಎಂದರೆ ಆಕರ್ಷಣ ಮತ್ತು ವಿಜಯದ ಶಕ್ತಿ. ಚಾಮುಂಡಾಯ ಎಂದರೆ ದೇವಿ ಚಾಮುಂಡಿಗೆ ಸಮರ್ಪಿತ. ವಿಚ್ಚೆ ಎಂದರೆ ಕಾರ್ಯಸಿದ್ಧಿಯ ಮಂತ್ರದ ಕೊನೆ ಪದ, ಶಕ್ತಿಯ ಚಲನೆಗಾಗಿ. ಈ ಮಂತ್ರವನ್ನು ನಿಯಮಿತವಾಗಿ ಜಪ ಮಾಡುವುದರಿಂದ ಸಾಧಕನ ಅಂತರಾಳ ಶಕ್ತಿ ಜಾಗೃತಿಯಾಗುತ್ತದೆ. ಇದನ್ನು ಜಪಿಸುವ ವಿಧಾನವನ್ನು ತಿಳಿಯೋಣ. ಇದನ್ನು ಜಪಿಸುವ ಸರಿಯಾದ ವಿಧಾನವೆಂದರೆ, ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಶುದ್ಧತೆಯಿಂದ ಮಂತ್ರ ಜಪ ಪ್ರಾರಂಭಿಸಿ. ಚಾಮುಂಡಾದೇವಿಯ ಭಾವಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪ ಬೆಳಗಿಸಿ. ರುದ್ರಾಕ್ಷ ಮತ್ತು ಲಾಲ್ ಚಂದನದ ಮಾಲೆಯೊಂದಿಗೆ 108 ಬಾರಿ ಮಂತ್ರವನ್ನು ಜಪ ಮಾಡಿ. ಜಪ ಮಾಡುವಾಗ ಏಕಾಗ್ರತೆ ಮತ್ತು ಭಕ್ತಿಯಿಂದ ಪೂರ್ಣ ಮನಸ್ಸಿನಿಂದ ಮಾಡಬೇಕು. ಪ್ರತಿದಿನವೂ ಒಂದು ನಿರ್ದಿಷ್ಟ ಸಮಯದಲ್ಲಿ ಇದೇ ರೀತಿ ಜಪ ಮಾಡಿದರೆ ಅತ್ಯುತ್ತಮ ಫಲ ಸಿಗುತ್ತದೆ. ಇಲ್ಲಿ ನೀವು ಮಂತ್ರವನ್ನು 108 ಬಾರಿ ಓದುವ ಅಥವಾ ಆಡಿಯೋವಾಗಿ ಪ್ಲೇ ಮಾಡಬಹುದು. ಈ ಶಕ್ತಿಶಾಲಿ ಮಂತ್ರವನ್ನು ನೀವು ಕೇಳಿದ ಹಾಗೂ ಜಪ ಮಾಡಿದ ಕಾರಣ ದೇವಿ ಚಾಮುಂಡಿಯ ಆಶೀರ್ವಾದ ನಿಮಗೆ ದೊರಕಲಿ. ನಿಮ್ಮ ಜೀವನದಲ್ಲಿ ಬಾಧೆಗಳ ನಿವಾರಣೆಯಾಗಲಿ, ಆತ್ಮವಿಶ್ವಾಸ ಬೆಳೆಯಲಿ ಮತ್ತು ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣವಾಗಲಿ ಎಂದು ದೇವಿಗೆ ಪ್ರಾರ್ಥಿಸುತ್ತೇವೆ. ಈ ರೀತಿಯ ಮತ್ತಷ್ಟು ಭಕ್ತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಭಕ್ತಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶ್ರೀ ಚಾಮುಂಡೇಶ್ವರಿಯೇ ಶರಣು.